ಇದು ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್. ಮೈಸೂರು ಯೋಗೀಶ್ ವತಿಯಿಂದ 24 ಜನ ತಂಡ ಬಿಳಿಗಿರಿ ರಂಗನ ಬೆಟ್ಟ, ಪಾರ್ವತಿ ಬೆಟ್ಟ ಇತ್ಯಾದಿ ಬೆಟ್ಟಗಳಿಗೆ ಪ್ರವಾಸ ಹೋಗಿದ್ವು. ವಾಪಸ್ಸು ಬರಬೇಕಾದ್ರೆ ಬೇಗೂರಲ್ಲಿ ಇರತಕ್ಕಂಥ ಸಂತಾನ ಗಣಪತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ವು. ತಾವೀಗ ನೋಡ್ತಾ ಇರತಕ್ಕಂಥದ್ದು ಸಂತಾನ ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ದೀಪಾಲಂಕಾರಗಳನ್ನ ಮಾಡಿದ್ದಾರೆ. ತಾವು ನೋಡ್ತಾ ಇದ್ದೀರಾ. ಈಗ ಸಂತಾನ ಗಣಪತಿ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡೋಣ ಬನ್ನಿ. ಈಗ ಎಲ್ಲರೂ ಕೂಡ 24 ಜನ ತಂಡ ದೇವಸ್ಥಾನ ಒಳಗೆ ಪ್ರವೇಶ ಮಾಡಿ ದೇವರ ದರ್ಶನ ಪಡೆಯಕ್ಕೆ ಹೋಗಿದ್ದಾರೆ. ಈಗ ಮತ್ತು ಮೇಲೆ ಡಿಸ್ಕೋಲೈಟ್ ಅನ್ನು ಹಾಕಿದ್ದಾರೆ. ಮತ್ತು ದೇವಸ್ಥಾನದ ಬಾಗಿಲಲ್ಲಿ ಗಣಪತಿ, ಸುಬ್ರಹ್ಮಣ್ಯ, ಈಶ್ವರ, ಪಾರ್ವತಿ ಮತ್ತು ಗಣಪತಿ, ಅಯ್ಯಪ್ಪ ಇತ್ಯಾದಿ ದೇವತೆಗಳ ಒಂದು ಉಬ್ಬು ಚಿತ್ರವನ್ನು ಮಾಡಿದ್ದಾರೆ. ಇಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇರೋದಂತೆ ದೊಡ್ಡದಾಗಿರತಕ್ಕಂಥ ಗರುಡಗಂಬ ಇದೆ. ಇಲ್ಲಿ ಇದು ಕೇರಳ ಮಾದರಿಯಲ್ಲಿ ಕಟ್ಟಿರತಕ್ಕಂಥ ದೇವಸ್ಥಾನ ಇದಾಗಿದೆ. ಆದ್ದರಿಂದ ವಿಶೇಷವಾಗಿ ಕೇರಳ ಶೈಲಿಯಲ್ಲಿ ಈ ದೇವಸ್ಥಾನ ಇದೆ. ದೇವಸ್ಥಾನದ ಮುಂಭಾಗದಲ್ಲಿ ದೀಪ ಹಚ್ಚಿದ್ದಾರೆ. ದೀಪದ ಕಂಬ ಇದೆ. ಇಲ್ಲಿ ಅದರ ಹಿಂದೆನೆ ಒಂದು ಧ್ವಜಸ್ತಂಭ ಕೂಡ ಇದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಇರತಕ್ಕಂಥ ಶೈಲಿಯಿಂದಲೇ ಇದೆ ಇದು. ಇದನ್ನ ಯಾವ ರೀತಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಟಿದ್ರು ಅದೇ ರೀತಿ ಕಟ್ಟಿದ್ದಾರೆ. ಗರುಡಗಂಬದ ಸುತ್ತ ಕೂಡ ಇಲ್ಲಿ ಗೇಟ್ಗಳನ್ನು ಹಾಕಲಾಗಿದೆ. ಯಾರು ಕೂಡ ಗರುಡಗಂಬ ಮುಟ್ಟಬಾರ್ದು ಅಂದ್ಬಿಟ್ಟು ವೃಂದಾವನ ಇದೆ ಇಲ್ಲಿ. ಮತ್ತು ದೇವಸ್ಥಾನದ ಹೊರಾಂಗಣದಲ್ಲಿ ಬಾವಿ ಇದೆ. ಸಣ್ಣ ಸಣ್ಣ ಲಿಂಗಾಕಾರಗಳಿದೆ ನೋಡಿ. ಎಷ್ಟು ದೇವಸ್ಥಾನದ ಪ್ರಾಂಗಣದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಶಿಲ್ಪಕಲಾ ಕೆತ್ತನೆ ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ದೇವಸ್ಥಾನದ ಮುಂಭಾಗಕ್ಕೆ ಬಂದಿದ್ವಿ. ಈಗ ಅಲ್ಲಿ ಗಣಪತಿ ಒಂದು ಪುತ್ಥಳಿ ದಾಟಿಕೊಂಡು ಮುಂದೆ ಆ ಮಂಟಪವನ್ನು ದಾಟ್ಕೊಂಡು ಮುಂದೆ ಹೋದ್ರೆ ಒಂದು ವೃಂದಮದ ಆಕೃತಿ ಇಲ್ಲಿ ಅದನ್ನ ದಾಟಿಕೊಂಡು ಮುಂದೆ ಹೋದ್ರೆ ಅಲ್ಲಿ ಸಂತಾನ ಗಣಪತಿಯ ಒಂದು ದೇವಸ್ಥಾನ ತಾವು ನೋಡ್ತಾ ಇದ್ದೀರಾ ನೋಡಿ. ಸಂತಾನ ಗಣಪತಿ ದೇವಸ್ಥಾನ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಯಾರಿಗೆ ಮಕ್ಕಳಾಗೋದಿಲ್ವೋ ಅವ್ರಿಗೆ ಮಕ್ಕಳಾಗತ್ತೆ. ಮತ್ತು ಯಾರು ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿರ್ತಾರೋ ಅವರಿಗೆ ವಿದ್ಯಾಭ್ಯಾಸ ಆಗತ್ತೆ ಅಂತ ಇಲ್ಲಿ ಅರ್ಚಕರು ಕೂಡ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಆದ ಕಾರಣದಿಂದ ಈಗ ಸಂತಾನ ಇದ್ದವರಿಗೆ ಮತ್ತು ವಿದ್ಯಾಭ್ಯಾಸದಲ್ಲಿ ಅಡಚಣೆ ಅವರು ಬಂದು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ. ಮಕ್ಕಳಾಗಿದ್ದವ್ರು ಮಕ್ಕಳಾಗಿದೆ ಮತ್ತು ವಿದ್ಯೆ ಇದ್ದವರಿಗೆ ವಿದ್ಯೆ ಸಿಕ್ಕಿದೆ ಅಂತ ಇಲ್ಲಿ ಅರ್ಚಕರು ಹೇಳಿದ್ದಾರೆ. ಅರ್ಚಕರು ಬಂದು ಈಗ ಮಹಾಮಂಗಳಾರತಿಯನ್ನು ಕೂಡ ಇಲ್ಲಿ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಈಗ ತಾವು ನೋಡ್ತಾ ಇದ್ರ ಸಂತಾನ ಗಣಪತಿಗೆ ಮಹಾಮಂಗಳಾರತಿಯನ್ನು ಮಾಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ಮಹಾಮಂಗಳಾರತಿಯನ್ನು ಕೊಟ್ಟುಬಿಟ್ಟು ತದನಂತರ ಅವರು ಇಲ್ಲಿ ಬಂದು ಈ ದೇವಸ್ಥಾನದ ವಿಶೇಷ ಏನು, ಯಾರ್ಯಾರಿಗೆ ಭಕ್ತಾದಿಗಳಿಗೆ ಈ ದೇವಸ್ಥಾನದ ವಿಶೇಷತೆಯಿಂದ ಅನುಕೂಲ ಆಗಿದೆ ಎಂಬುದನ್ನು ಕೂಡ ಇಲ್ಲಿ ತಮಗೆ ತಿಳಿಸ್ಕೊಡ್ತಾರೆ ನೋಡಿ. ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಮಾಡಿ ಈಚೆಗೆ ತಂದಾಗ ಭಕ್ತಾದಿಗಳಿಗೆ ಮಹಾಮಂಗಳಾರತಿಯನ್ನ ಕೊಡ್ತಾರೆ. ಈಗ ಹಿಂದೆ ಇರತಕ್ಕಂಥದ್ದೇ ಸಂತಾನ ಗಣಪತಿ ದೇವಸ್ಥಾನ ನೋಡಿ. ಭಕ್ತಾದಿಗಳು ಅಲ್ಲೂ ಕೂಡ ಬಟ್ಟೆ ಬಿಚ್ಚಿ ದೇವರ ದರ್ಶನ ಮಾಡಬೇಕು ಗಂಡಸರು ಅಂತ ಇದೆ. ಅದೇ ರೀತಿ ಗಂಡಸರು ಬಟ್ಟೆ ಶರ್ಟನ್ನು ಮಾತ್ರ ಬಿಚ್ಚಿ ಇಲ್ಲಿ ದೇವಸ್ಥಾನಕ್ಕೆ ದೇವರ ದರ್ಶನ ಮಾಡಬೇಕು ಅಂತ ಅಲ್ಲಿ ಹೇಳಿದ್ದಾರೆ. ಆದ ಕಾರಣ ಎಲ್ಲರೂ ಕೂಡ ಶರ್ಟನ್ನು ಬಿಚ್ಚಿ ದೇವರ ದರ್ಶನ ಮಾಡಿದ್ದಾರೆ. ತಾವು ನೋಡ್ತಾ ಇರೋದು ಸಂತಾನ ಗಣಪತಿ ದೇವಸ್ಥಾನದ ಒಂದು ವಿಗ್ರಹವನ್ನು ತಾವು ನೋಡ್ತಾ ಇದ್ದಾರೆ. ಗರ್ಭಗುಡಿಯಲ್ಲಿ ಇರತಕ್ಕಂಥ ಸಂತಾನ ಗಣಪತಿ ವಿಗ್ರಹಕ್ಕೆ ವಿಶೇಷವಾಗಿರ್ತಕ್ಕಂಥ ದೀಪ ಅಲಂಕಾರ ಮಾಡಿರ್ತಕ್ಕಂಥದ್ದು, ಪ್ರಭಾವಳಿ ಮಾಡಿರ್ತಕ್ಕಂಥದ್ದು, ಒಂದು ಉತ್ಸವ ಮೂರ್ತಿ ಇರತಕ್ಕಂಥದ್ದು ಎಲ್ಲವೂ ಕೂಡ ತಾವೀಗ ನೋಡ್ತಾ ಇದ್ದಾರೆ. ದೇವರಿಗೆ ಹೂವಿನ ಒಂದು ಹಾರವನ್ನು ಹಾಕಿರ್ತಕ್ಕಂಥದ್ದು. ದೇವರಿಗೆ ಮಕ್ಕಳಾಗದವರಿಗೆ ಮಕ್ಕಳಾಗುವ ಸಂತಾನ ಭಾಗ್ಯದ ಬಗ್ಗೆ ಪ್ರಾರ್ಥನೆ ಮಾಡಿ ಹೋದ್ರೆ ನೆರವೇರುತ್ತದೆ. ಮತ್ತೆ ಮದುವೆ ಆಗದವರಿದ್ರೆ ಇಲ್ಲಿ ಏನಾದ್ರು ಸೇವೆ ನೆನೆಸ್ಕೊಂಡೋಗಿ ಮತ್ತೆ ಎಲ್ಲ ಕಾರ್ಯ ಆದ್ಮೇಲೆ ಇಲ್ಲಿ ಸೇವೆ ಕೊಡ್ಬೋದು. ಇಂಥ ಸೇವೆ ಅಂತಿರಲಿಲ್ಲ, ಭಕ್ತಿಯಿಂದ ಯಾವುದು ಸೇವೆ ನೆನೆಸ್ಕೊಂಡು ಹೋಗ್ತಾರೆ ಆ ಸೇವೆಯನ್ನು ಇಲ್ಲಿ ಮಾಡ್ತೇವೆ. ಮುಂಚಿತವಾಗಿ ತಿಳಿಸ್ಬೇಕು. ದೇವಸ್ಥಾನ ಇದು ಸುಮಾರು ವರ್ಷ ಆಯ್ತು. ಸುಮಾರು ವರ್ಷ ಅಂದ್ರೆ ಒಂದು 5-6 ವರ್ಷ ಆಗಿದ್ಯಾ? ಸುಮಾರು ಮಕ್ಕಳುಗಳು ಸಂತಾನ ಭಾಗ್ಯ ಆಗಿದೆ, ಲಗ್ನಗಳು ಆಗಿದ್ದಾವೆ, ತುಂಬಾ ಸಂತೋಷ. ವಿದ್ಯಾಭ್ಯಾಸದ್ದು ಆಗಿದೆ. ಎಲ್ಲರಿಗೂ ಕಾರ್ಯ ನಿರ್ವಹಿಸಿದೆ.
ತುಂಬಾ ಸಂತೋಷ ಆಯ್ತು ಸ್ವಾಮಿ. ತಮ್ಮ ಪರಿಚಯ, ತಮ್ಮ ಹೆಸರು? ಶಿವಪ್ರಸಾದ್. ಶಿವಪ್ರಸಾದ್ ಅಂತ. ತುಂಬಾ ಸಂತೋಷ ಆಯ್ತು ಸ್ವಾಮಿ, ಧನ್ಯವಾದಗಳು. ಈಗ ದೇವರ ಗರ್ಭಗುಡಿಯ ಮುಂದೆ ಬಂದಿದ್ವಿ. ಈಗ ಇಲ್ಲಿ ಗಣಪತಿ ಪುತ್ಥಳಿ, ಆನೆ ಮೇಲೆ ಕುಳಿತಿರ್ತಕ್ಕಂಥ ಗಣಪತಿ ಪುತ್ಥಳಿ, ಗೋಲಕ ಮತ್ತು 4 ಕಂಬಗಳ ಮಂಟಪ ಇದೆ. ಅದರ ಹಿಂಭಾಗದಲ್ಲಿ ಗರ್ಭಗುಡಿ ಇದೆ. ಗರ್ಭಗುಡಿಯಲ್ಲಿ ಗಣೇಶನ ವಿಗ್ರಹವನ್ನು ತಾವೀಗ ನೋಡ್ತಾ ಇದ್ದೀರಾ, ದರ್ಶನ ಪಡ್ತಾ ಇದ್ದೀರಾ. ಬಹಳ ಸಂತೋಷವಾಗಿ ನೋಡ್ತಾ ಇದ್ದೀರಾ. ಇದನ್ನ ಮೈಸೂರು ಯೋಗೇಶ್ ಟ್ರಸ್ಟ್ ವತಿಯಿಂದ ಸಂತಾನ ಗಣಪತಿ ದೇವಸ್ಥಾನಕ್ಕೂ ಸಹ ಬಂದಿದ್ದೇವೆ. ಇದು ನಂಜನಗೂಡಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನವನ್ನ ಕೇರಳ ಮಾದರಿಯಲ್ಲಿ, ಅಯ್ಯಪ್ಪ ಸ್ವಾಮಿ ಮಾದರಿಯಲ್ಲಿ ಕಟ್ಟಿರ್ತಕ್ಕಂಥ ಒಂದು ದೇವಸ್ಥಾನ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಯಾರ್ಯಾರು ಹೋಗ್ತಾರೆ ಅಂತ ಭಕ್ತಾದಿಗಳು ಈ ದೇವಸ್ಥಾನಕ್ಕೂ ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಸಂತಾನ ಗಣಪತಿ, ವಿಘ್ನ ನಿವಾರಕನಾಗಿರ್ತಕ್ಕಂಥ ಸಂತಾನ ಗಣಪತಿಗೆ ನಮಸ್ಕಾರ ಮಾಡಿ ಆ ಭಕ್ತ ಮಹೇಶ್ವರೆಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ, ನಂಜನಗೂಡಿಗೆ, ಇಲ್ಲಿಗೆಲ್ಲ ಹೋಗ್ತಕ್ಕಂಥ ಒಂದು ಪ್ರತೀತಿನ ಇಟ್ಕೊಂಡು ಬಂದಿದ್ದಾರೆ. ಈ ದೇವಸ್ಥಾನವನ್ನ ಅತ್ಯಂತ ಪುರಾತನ ಶೈಲಿನಲ್ಲಿ ಕಟ್ಟಿರೋದ್ರಿಂದ ನಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ ಪ್ರತಿಯೊಂದಕ್ಕೂ ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲವೂ ಲಭಿಸುತ್ತದೆ. ಮೈಸೂರು ಯೋಗಿ ಟ್ರಸ್ಟ್ ವತಿಯಿಂದ ಬಂದಿರತಕ್ಕಂತಹ ಎಲ್ಲ ಆಧ್ಯಾತ್ಮಿಕ ಪ್ರವಾಸಿಗರಿಗೆ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತೀವಿ. ಧನ್ಯವಾದಗಳು. ದಯಮಾಡಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮವನೇ ಆದ ಯೋಗ ಪ್ರಕಾಶ್. ಹರಿ ಓಂ. ಇದು ನಂಜನಗೂಡಿಂದ ಬೇಗೂರಿಗೆ ಹೋಗ್ತಕ್ಕಂತ ಒಂದು ಮಾರ್ಗದಲ್ಲಿ ಇರ್ತಕ್ಕಂತ ದೇವಸ್ಥಾನ, ಸಂತಾನ ಗಣಪತಿ ದೇವಸ್ಥಾನ ಅಂತಕ್ಕಂತ ಒಂದು ದೇವಸ್ಥಾನ. ಹೆಸರನ್ನೇ ಸೂಚಿಸೋ ಹಾಗೆ ಯಾರಿಗೆ ಮಕ್ಕಳಾಗಿರೋದಿಲ್ಲ, ಬಹಳ ವರ್ಷಗಳಿಂದ ಯಾರಿಗೆ ಮಕ್ಕಳಾಗಿರೋದಿಲ್ಲ ಅಂತವ್ರಿಗೆಲ್ರಿಗೂ ಮಕ್ಕಳಾಗಬೇಕು ಅಂತ ಇಟ್ಟಂದ್ರೆ ಈ ದೇವಸ್ಥಾನಕ್ಕೆ ಬಂದು ಹರ್ಸ್ಕೋಬೇಕು. ಮದುವೆ ಆಗಿದ್ರು ಸಹ ತಕ್ಷಣ ತಮಗೆ ಉತ್ತಮವಾಗಿರ್ತಕ್ಕಂಥ ಮಕ್ಕಳು ಹುಟ್ಲಿ, ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಮಕ್ಕಳು ಹುಟ್ಲಿ ಅಂತಕ್ಕಂಥವ್ರೆ ಈ ದೇವಸ್ಥಾನಕ್ಕೆ ಬಂದು ಹರಕೆಯನ್ನ ಹೊತ್ಕೋಬಹುದು. ಸಂತಾನ ಗಣಪತಿ ದೇವಸ್ಥಾನ ಅಂತ ಇಟ್ಟಂತಂದ್ರೆ ಅದು ಹೆಸರನ್ನೇ ಸೂಚಿಸೋ ಹಾಗೆ ಸಂತಾನದ ಒಂದು ಭಾಗ್ಯವನ್ನ ಕಲ್ಪಿಸ್ತಕ್ಕಂತ, ಸಂತಾನ ಯಾರಿಗಾಗಿರೋದಿಲ್ಲ ಅವರ ನೋವುಗಳನ್ನ ನಿವಾರಣೆ ಮಾಡ್ತಕ್ಕಂತಹ ಒಂದು ವಿಘ್ನ ನಿವಾರಕವಾಗಿರ್ತಕ್ಕಂತ ಗಣಪತಿ ದೇವಸ್ಥಾನ ಇದಾಗಿದೆ. ಇದು ಮೈಸೂರು ನಂಜನಗೂಡು ಬೇಗೂರಿಗೆ ಹೋಗತಕ್ಕಂತ ಒಂದು ಮಾರ್ಗದಲ್ಲಿ ಇರ್ತಕ್ಕಂತ ಒಂದು ದೇವಸ್ಥಾನ. ನಂಜನಗೂಡಿಂದ ಇದು ಒಂದು 8 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ದೇವಸ್ಥಾನ ಅತ್ಯಂತ ವಿಶ್ವ ಪ್ರಸಿದ್ಧಿ ಆಗೋದ್ರಲ್ಲಿ ಎರಡನೇ ಅನುಮಾನನೇ ಇಲ್ಲ. ಮುಂದಿನ ದಿನಗಳಲ್ಲಿ ಇದೊಂದು ತೀರ್ಥ ಕ್ಷೇತ್ರನೂ ಸಹ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ನಮಸ್ಕಾರ. ನಿಮ್ಮನೇ ಆದ ಯೋಗ ಪ್ರಕಾಶ್.